ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗಿಗೆ ನಿಮಗೆಲ್ಲ ಸ್ವಾಗತ. ನಾನು ವಾಣಿಶ್ರೀ ಭಟ್ ಹಳ್ಳಿಯಿಂದ ಲಾಗ್ ಮಾಡ್ತಾ ಇದ್ದೆ. ರಿಟರ್ನ್ ನಾವು ಮನೆಗೆ ಬರೋದಿತ್ತು ಇವತ್ತಿನ ದಿನ. ಹಿಂದಿನ ದಿನ ಟ್ರೆಕ್ಕಿಂಗ್ ಎಲ್ಲ ಲಾಗನ್ನು ಶೇರ್ ಮಾಡಿದ್ದೆ, ನೋಡಿದ್ದೀರಾ ಅಂತ ಅನ್ಕೋತೀನಿ. ಚಳಿಗಾಲದಲ್ಲಿ ನಮ್ಮ ಫೇವ್ರೆಟ್ ರೂಟೀನು ಬೆಂಕಿ ಕಾಯಿಸೋದು. ಬೆಂಕಿ ಎಲ್ಲ ಕಾಯಿಸಿದಾಯಿತು, ಹಾಗೆ ಒಂದು ರೌಂಡ್ ವಾಕಿಂಗ್ ಕೂಡ ಹೋಗಿದ್ದಾಯಿತು. ಹಾಗೆ ತುಂಬ ಜನ ನಾರ್ಮಲ್ ಲಾಗ್ಗಿಂತ ಹಳ್ಳಿಯ ವಿಡಿಯೋಗಳನ್ನೇ ತುಂಬ ಇಷ್ಟಪಟ್ಟು ನೋಡ್ತೀರಾ. ಹಳ್ಳಿಯ ಅಡುಗೆಗಳಾಗಿರ್ಬೋದು, ಜೀವನ ಶೈಲಿ ಆಗಿರ್ಬೋದು, ಹಳ್ಳಿಯ ಪ್ರಕೃತಿ ಸೌಂದರ್ಯ ಆಗಿರ್ಬೋದು, ಎಲ್ಲವನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜಲ್ಲಿ ನೋಡ್ಬೋದು ನೀವು. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಫಾಲೋ ಮಾಡಿ ಇದನ್ನೆಲ್ಲ ನೋಡ್ಬೋದು. ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಕೂಡ ಇದೆ. ಹವ್ಯಕ ಫುಡ್ ರೆಸಿಪೀಸು, ಆಮೇಲೆ ಮಲೆನಾಡು ಹಳ್ಳಿಯ ಜೀವನ ಶೈಲಿಗಳು ಅಂತ ಪ್ಲೇಲಿಸ್ಟ್ ಇದೆ. ಹಾಗೆ ಟ್ರಾವೆಲಿಂಗ್ ಲಾಗ್ಸ್ ಅಂತ ಬೇರೆ ಪ್ಲೇಲಿಸ್ಟ್ ಇದೆ. ಸೊ ಎಲ್ಲವನ್ನು ಕೂಡ ಸಪ್ರೇಟಾಗಿ ನೋಡ್ಬೋದು. ಸುಮಾರು ಒಂದು 4 ವರ್ಷದಿಂದ ಮಾಡಿರೋ ಲಾಗ್ಸ್ ಎಲ್ಲ ಇದೆ. ಇತ್ತೀಚೆಗೆ ತುಂಬ ಜನ ಜಾಯ್ನ್ ಆಗಿಬಿಟ್ಟು ಹಳ್ಳಿ ಲಾಗ್ಗಳನ್ನು ಹಾಕಿ ಅಂತ ಹೇಳ್ತಾ ಇರ್ತೀರಾ. ದಯವಿಟ್ಟು ನೀವು ಹಳೆಯ ಪ್ಲೇಲಿಸ್ಟ್ಗಳನ್ನು ಹೋಗಿ ನೋಡಿ ಚೆಕ್ ಮಾಡಿ. ತುಂಬ ಹಳ್ಳಿಯ ಲಾಗ್ಗಳೆಲ್ಲ ಇದೆ. ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಹಳ್ಳಿಯ ಜೀವನ ಶೈಲಿ. ಬೆಳಗ್ಗೆ ತಿಂಡಿ ಎಲ್ಲ ಆದಮೇಲೆ ಎಲ್ಲರೂ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದೀವಿ. ಜೊತೆಗೆ ಸ್ವೀಟ್ ಪಾನ್ ಮಾಡ್ತಾಯಿದ್ವಿ. ಎಲ್ಲರೂ ಸೇರಿ ಸ್ವೀಟ್ ಪಾನ್ ಹಾಕೋಕ್ಕೆ ಚೆನ್ನಾಗಾಗತ್ತೆ ಅಂತ ಸ್ವಲ್ಪ ಸೋಂಪು, ಆಮೇಲೆ ಕಾಯಿ ತುರಿ, ಜೊತೆಗೆ ಸಕ್ಕರೆ ಸ್ವಲ್ಪ, ಆಮೇಲೆ ಅಡಿಕೆ ಎಲ್ಲ ಜೊತೆ ಲವಂಗ ಏಲಕ್ಕಿ ಎಲ್ಲ ಹಾಕಿದರೆ ಚೆನ್ನಾಗಾಗುತ್ತೆ ಅಂತ ಎಲ್ಲರೂ ಸೇರಿ ಹಾಕ್ತಾಯಿದ್ದೀವಿ. 2 ಡೇಸ್ ಮುಂಚೆ ಅಜ್ಜಿ ಸಿತ್ತಿಗೆ ಎಲ್ಲರೂ ಬಂದಿದ್ರಲ್ಲ, ಆವತ್ತಿನ ದಿನ ಎಲ್ಲರೂ ಹೋಗಿದ್ರು, ಯಾರೂ ಇರಲಿಲ್ಲ. ನಾವು ಕೂಡ ಸಂಜೆ ಹೊರಡೋರಿದ್ವಿ ಆವತ್ತಿನ ದಿನ. ಈಗ ತಗೊಂಡು ಯುಕ್ತ ಅಮ್ಮ ಹೇಗೆ ಬಾಯಿಗಿಡ್ತೀನಿ ನೋಡು, ನೋಡ್ತಾ ಇರೋ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಅಪ್ಪೆ ಹುಳಿ ಮಾಡ್ತಾಯಿದ್ದೀನಿ. ಮಾವಿನಕಾಯಿ ತೊಗೊಂಡು ಬಂದಿರೋದಿತ್ತು. ಇವಾಗ ಸದ್ಯಕ್ಕೆ ಮಾವಿನಕಾಯಿ ಮಾರ್ಕೆಟ್ಗೆ ಬರ್ತಾ ಇದೆಯಲ್ವ, ಚೆನ್ನಾಗಾಗುತ್ತೆ ಅಂತ ಮಾವಿನಕಾಯಿ ಅಪ್ಪೆ ಹುಳಿ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಹಿಂಗಿನ ಒಗ್ಗರಣೆ ಕೂಡ ಮಾಡ್ಬೋದು, ಚೆನ್ನಾಗಾಗುತ್ತೆ. ಅಪ್ಪೆ ಹುಳಿ ರೆಸಿಪಿ ಎಲ್ಲ ಬೇಕು ಅಂದರೆ ನಮ್ಮ ಫುಡ್ ರೆಸಿಪೀಸ್ ಪ್ಲೇಲಿಸ್ಟಲ್ಲಿ ನೋಡಿ ಚೆಕ್ ಮಾಡಿ. ನಂತರ ಸಂಜೆ ಮನೆಗೆ ಬಂದ್ವಿ. ಇಷ್ಟೇ ಇವತ್ತಿನ ಪುಟ್ಟ ಲಾಗು. ನಿಮಗೆಲ್ಲ ಇವತ್ತಿನ ಈ ಹಳ್ಳಿಯ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ. ಹಾಗೆ ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಆ ಪ್ಲೇಲಿಸ್ಟ್ಗೆ ಹೋಗಿ ಚೆಕ್ ಮಾಡಿ. ನೆಕ್ಸ್ಟು ದೀಪಕ್ ಅವರ ಅಜ್ಜನ ಮನೇಲಿ ಒಂದು ಪೂಜೆ ಇತ್ತು, ವಾರ್ಷಿಕ ಪೂಜೆ, ಅದಕ್ಕೆ ಹೋಗಿದ್ವಿ. ಆಮೇಲೆ ಪಿಕ್ನಿಕ್ ಕೂಡ ಮಾಡಿದ್ವಿ ಮಧ್ಯಾಹ್ನ ಮೇಲೆ. ಅದರ ಲಾಗ್ ಬರುತ್ತೆ, ವೇಟ್ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.